ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಚಂದ್ರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ನಮ್ಮನ್ನು ಆತ್ಮಿಕವಾಗಿ ಬೆಳೆದು ವೃದ್ಧಿ ಮಾಡುವಂತೆ ವೃದ್ಧಿಸುವ ನಮ್ಮ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸುವ ಕರ್ತನಾಗಿದ್ದಾನೆ, ಬೆಳೆಸುವ ಕರ್ತನಾಗಿದ್ದಾನೆ. ಹಾಗೆ ಈ ಸಮಯದಲ್ಲಿ ಮುಂದುವರೆದು ನಾವು ಈ ವಾರ ನಾವು ಧ್ಯಾನಿಸೋಣ. ಆತ್ಮಿಕವಾದ ತಡೆಗಳು ಎಂಬಂಥ ವಿಚಾರವನ್ನು ನಾವು ಅನೇಕ ದಿವಸಗಳಿಂದ ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ಆತ್ಮಿಕ ಬೆಳವಣಿಗೆಗೆ ಅಥವಾ ವಿಶ್ವಾಸಿ ಜೀವಿತಕ್ಕಿರುವಂತಹ ಕೆಲವು ತಡೆಗಳು, ಅದರಲ್ಲಿ ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ಒಂದು ದೊಡ್ಡ ತಡೆ ನಮ್ಮಲ್ಲಿರ್ತಕ್ಕಂತಹ ಅಗೌರವ, ನಾವು ತೋರಿಸುವ ಅಗೌರವ ಅನ್ನೋದನ್ನು ನಾವು ನೋಡ್ಕೊಂಡ್ವಿ. ಈಗ ನಾವು ಮುಂದಿಂದಾಗಿ ನಾವು ನೋಡಲಿಕ್ಕಿರ್ತಕ್ಕಂತಹ ಒಂದು ವಿಷಯ ಏನಂತ ಹೇಳಿದ್ರೆ, ನಮ್ಮೊಳಗೆ ಕಾಣಿಸಲ್ಪಡ್ತಕ್ಕಂತಹ ಆಲಸ್ಯತನ ಅಥವಾ ಲೇಜಿನೆಸ್ ಎಂಬುದಾಗಿ ಹೇಳ್ಬಹುದು. ಆಲಸ್ಯತನವೇ ನಾವು ಆತ್ಮಿಕವಾಗಿ ಬೆಳೆಯುವುದಕ್ಕೆ ತಡೆಯಾಗಿದೆ. ಅಥವಾ ಇನ್ನೊಂದು ಥರ ಹೇಳಕ್ಕೆ ಹೋಗ್ತಾ ಅಂತ ಹೇಳಿದ್ರೆ, ಬರೀ ಆತ್ಮಿಕವಾಗಿ ಅಲ್ಲ, ಆತ್ಮಿಕ ಬೆಳವಣಿಗೆಗೆ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಆಲಸ್ಯತನ ಒಂದು ದೊಡ್ಡ ತಡೆಯೇ. ನಾವು ಯಾವ ವಿಚಾರದಲ್ಲಿ ಬೆಳೀಬೇಕಂತ ಹೇಳಿದ್ರೂ ಸಹ ನಾವು ಆಲಸ್ಯತನವಿಲ್ಲದೆ, ಆ ಲೇಜಿನೆಸ್ ಇಲ್ಲದೆ ನಾವು ಚಟುವಟಿಕೆ ಉಳ್ಳವರಾಗಿ ನಾವು ಕಾರ್ಯ ನೆರವೇರಿಸಬೇಕಾಗಿದೆ. ಬೈಬಲ್ ಯಾವಾಗಲೂ ಇದರ ಕುರಿತಾಗಿ ಮಾತಾಡ್ತದೆ. ಈ ಸೋಮಾರಿತನ ಅಥವಾ ಈ ಆಲಸ್ಯತನ ಅನ್ನೋದನ್ನು ಬೈಬಲ್ ನಮಗೆ ಅನೇಕ ವಾಕ್ಯಗಳ ಮೂಲಕವಾಗಿ ನಮಗೆ ಇದು ವಿವರಿಸ್ತದೆ. ಇಲ್ಲಿ ನೋಡೋದಾದರೆ, ಈ ಆಲಸ್ಯತನದಿಂದ ಏನೆಲ್ಲ ಆಗುತ್ತಂತೆ, ಬಡತನ, ಅವಮಾನ, ಅತೃಪ್ತಿ, ನಾಚಿಕೆ ಇವೆಲ್ಲವನ್ನು ತೋರಿಸ್ತದೆ. ಈ ಆಲಸ್ಯತನ ನಮ್ಮನ್ನು ಏನು ಮಾಡುತ್ತಂತೆ, ಕಡೆಗೆ ಅದು ನಮ್ಮನ್ನು ನಾಶಪಡಿಸ್ಬಿಡ್ತದೆ ಅನ್ನೋದನ್ನು ಬೈಬಲ್ ನಮಗೆ ಚಿತ್ರಿಸಿ ತೋರಿಸ್ತದೆ. ಈ ಧರ್ಮಶಾಸ್ತ್ರದಲ್ಲಿ ಸೋಮಾರಿತನ, ಈ ಆಲಸ್ಯತನದ ವಿರುದ್ಧವಾಗಿ ಸ್ಪಷ್ಟವಾದ ಎಚ್ಚರಿಕೆಗಳನ್ನ, ಉಪದೇಶಗಳನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟದೆ. ದೇವ ಭಕ್ತರುಗಳು, ದೇವ ಜನರು ಅವರು ಆಲಸ್ಯ ಆಗಿರಲಿಲ್ಲ, ಬದಲಾಗಿ ಚಟುವಟಿಕೆ ಉಳ್ಳವರಾಗಿದ್ದರು. ದೇವರು ಯಾರನ್ನೇ ಕರೆಯುವಾಗಲೂ, ತನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಕರೆಯುವಾಗಲೂ ಅವರೆಲ್ಲರೂ ಕೂಡ ಚಟುವಟಿಕೆ ಉಳ್ಳವರಾಗಿ ಆ್ಯಕ್ಟಿವ್ ಆಗಿದ್ದರೆ ಹೊರತು ಸೋಮಾರಿಯಾಗಿದ್ದವ್ರನ್ನ ದೇವರು ಕರೆಯಲೇ ಇಲ್ಲ. ಪ್ರಿಯರೇ, ನಾವು ನೋಡ್ತೀವಿ, ದೇವರು ಇಸ್ರಾಯೇಲಲ್ಲಿ ಅಬ್ರಹಾಮನನ್ನು ಕರೆಯುವಾಗ ಅಬ್ರಹಾಮನು ತನ್ನ ತಂದೆ ಕೆಲಸದಲ್ಲಿ ನಿರತನಾಗಿದ್ದ. ದೇವರು ಅಲ್ಲಿ ಇಸ್ರಾಯೇಲ್ ಜನರಲ್ಲಿಯೇ ನಾವು ನೋಡ್ತೇವೆ, ಮೋಶೆಯನ್ನು ಕರೆಯುವಾಗ ಮೋಶೆ ಮಾವನಾದ ಇತ್ರೋನನ ಆ ಒಂದು ಮಂದೆಯನ್ನು ಕಾಯ್ತಾ ಇದ್ದ. ಅದಾದ ನಂತರ ನಾವು ನೋಡ್ತೀವಿ, ಅಲ್ಲಿ ಗಿದ್ಯೋನನನ್ನು ದೇವರು ಕರೆಯುವಾಗ ಆತ ಆಲೆ ಮನೆಯಲ್ಲಿ ಆತ ಗೋಧಿ ತೆನೆಯನ್ನು ಬಡಿತಾ ಇದ್ದ. ದಾವಿದನನ್ನು ಕರೆಯುವಾಗ ದಾವಿದ ಅಲ್ಲಿ ತನ್ನ ತಂದೆ ಕುರಿಮರಿಯನ್ನು ಮೇಯಿಸ್ತಿದ್ದ. ಪೇತ್ರನನ್ನು ದೇವರು ಕರೆಯುವಾಗ ಪೇತ್ರ ತನ್ನ ದೋಣಿಯಲ್ಲಿ ಬಲೆ ಬೀಸುವುದಕ್ಕಾಗಿ ಆತ ಹೊರಟಿದ್ದ. ಪೇತ್ರ ಅಂದರೆ ಇಬ್ಬರೂ ಅದನ್ನು ಅದೇ ರೀತಿಯಲ್ಲಿ ಕರೀತಾರೆ. ಯಾಕೋಬ ಯೋಹಾನನನ್ನು ದೇವರು ಕರೆಯುವಾಗ ಅವರಿಬ್ಬರು ಕೂಡ ತಂದೆಯ ಬಲೆಯನ್ನು ಸರಿಪಡಿಸ್ತಿದ್ರು. ಮತ್ತಾಯನನ್ನು ಕರೆಯುವಾಗ ಆತ ಸುಂಕ ವಸೂಲಿ ಮಾಡ್ತಾ ಇದ್ದ. ಪೌಲನನ್ನು ಕರೆಯುವಾಗ ತನಗೆ ಆ ಸರ್ಕಾರದವರು ಕೊಟ್ಟಂಥ ಕೆಲಸ, ಆಲಯದವರು ಕೊಟ್ಟ ಕೆಲಸದಲ್ಲಿ ಆತ ನಿರತನಾಗಿದ್ದ. ತನ್ನ ಕೆಲಸದಲ್ಲಿ ತಾನು ನಿರತನಾಗಿದ್ದ. ಪ್ರತಿಯೊಬ್ಬೊಬ್ಬರೂ ಕೂಡ ಹೀಗೆ ನಿರತರಾಗಿದ್ದವರೇ ಇವರನ್ನು ದೇವರು ಉಪಯೋಗಿಸ್ತಾ ಬಂದಿದ್ದಾನೆ. ಹಾಗಿದ್ರೆ ಪ್ರಿಯರೇ, ಸತ್ಯವೇದ ಈ ಸೋಮಾರಿತನವನ್ನು ವಿರೋಧಿಸ್ತದೆ, ಆಲಸ್ಯತನವನ್ನು ವಿರೋಧಿಸ್ತದೆ. ವಿರೋಧಿಸುವುದರಿಂದ ಈ ಸೋಮಾರಿತನದಿಂದ ಅನೇಕ ಪರಿಣಾಮಗಳು ಕೂಡ ಉಂಟಾಗ್ತದೆ. ನಾವು ಆತ್ಮಿಕವಾಗಿ ಬೆಳೀಲಿಕ್ಕಾಗೋದಿಲ್ಲ, ಯಾವ ಕ್ಷೇತ್ರದಲ್ಲಿಯೂ ಬೆಳೀಲಿಕ್ಕಾಗೋದಿಲ್ಲ. ಹಾಗಿದ್ರೆ ನಾವು ಚಟುವಟಿಕೆ ಉಳ್ಳವರಾಗಿರಬೇಕು. ನಾವು ಯಾವಾಗಲೂ ಕೆಲಸ ಮಾಡುವವರಂತೆ ಕಾಣಿಸ್ಬೇಕು. ಯೇಸುಸ್ವಾಮಿ ಕೂಡ ಯೋಹಾನ ಬರೆದ ಸುವಾರ್ತೆಯ ಪತ್ರಿಕೆಯಲ್ಲಿ ಹೀಗೆ ಹೇಳಿದ್ದಾರೆ, ನನ್ನ ತಂದೆಯು ಈ ದಿನದವರೆಗೂ ಆತ ಕೆಲಸ ಮಾಡುವವನಾಗಿದ್ದಾನೆ, ಆಗಿರೋದ್ರಿಂದ ನಾನೂ ಸಹ ಆತನೊಂದಿಗೆ ಕೆಲಸ ಮಾಡುವವನಾಗಿದ್ದೇನೆ. ತಂದೆಯ ದೇವರು ಕೆಲಸ ಮಾಡ್ತಿದ್ದಾರೆ, ಯೇಸುಸ್ವಾಮಿ ಕೆಲಸ ಮಾಡ್ತಿದ್ದಾರೆ, ಪವಿತ್ರಾತ್ಮ ಕೆಲಸ ಮಾಡ್ತಿದ್ದಾರೆ. ಹಾಗಿದ್ರೆ ನೀನು ನಾನು ಕೆಲಸ ಮಾಡಲೇಬೇಕಾಗಿದೆ, ಚಟುವಟಿಕೆ ಉಳ್ಳವರಾಗಿರಲೇಬೇಕಾಗಿದೆ. ಅಥವಾ ನಾವು ಸುಮ್ಮನೆ ಕೂತಿರುವುದಾದರೆ, ಯಾರೋ ಇಂಗ್ಲೀಷ್ನಲ್ಲಿ ಈ ರೀತಿಯಲ್ಲಿ ಹೇಳ್ತಾರೆ, ಎಂಟಿ ಮೈಂಡ್ ಇಸ್ ಡೆವಿಲ್ ಮೈಂಡ್ ಎಂಬುದಾಗಿ. ನಾವು ಸುಮ್ಮನೆ ಇರುವುದಾದರೆ, ಏನು ಮಾಡದೆ ಖಾಲಿಯಾಗಿರುವುದಾದರೆ
ಖಾಲಿಯಾಗಿರುವ ಜಾಗದಲ್ಲಿ ದುರಾತ್ಮಗಳು ಬಂದು ಸೇರಿಕೊಳ್ತವೆ. ಮತ್ತಾಯ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 42ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ದೆವ್ವವು ಬಿಟ್ಟು ಹೋದ ಮನೆ ಒಕ್ಕಲಿಲ್ಲದು ಖಾಲಿಯಾಗಿರುವುದನ್ನು ಕಂಡು ತಾನು ಹೋಗಿ ತನ್ನ ಜೊತೆಯಲ್ಲಿ 7 ದೆವ್ವಗಳನ್ನ ಕರ್ಕೊಂಡು ಬರ್ತಾವಂತೆ. ಹಾಗಿದ್ರೆ ಸುಮ್ಮನಿರೋದ್ರಿಂದನೇ ಪ್ರಾಬ್ಲಮ್ ಅಧಿಕ. ನಾನು ಕೆಲವು ಸೇವಕರನ್ನ ಮಾತಾಡೋದು ನಾನು ಕೇಳಿದ್ದೇನೆ. ಅವರು ತುಂಬ ಭಯಂಕರವಾಗಿ ದೇವರಿಗಾಗಿ ಉಪಯೋಗವಾದವರು. ಒಬ್ಬ ದೇವ ಸೇವಕರು ಜೇಮ್ಸ್ ಮೆಲನಿ ಎಂಬುದಾಗಿ ಅವರ ಹೆಸರು. ಅವರು ಅನೇಕ ಸೇವಕರುಗಳನ್ನು ಅಭಿಷೇಕಿಸಿದವರು. ಕ್ರಿಯೇಟಿವ್ ಮೆರಾಕಲ್ಸನ್ನು, ಹೀಲಿಂಗ್ಸನ್ನು ಮಾಡಿದವರು. ಕಣ್ಣುಗುಡ್ಡೆ ಇಲ್ಲದವರಿಗೆ ಕಣ್ಣುಗುಡ್ಡೆಯನ್ನು ಅವರು ಪ್ರಾರ್ಥನೆ ಮಾಡೋ ಕಣ್ಣುಗುಡ್ಡೆ ರೂಪಿಸಲ್ಪಟ್ಟದೆ. ನಾಲಿಗೆ ಇಲ್ಲದವರಿಗೆ ನಾಲಿಗೆ, ಕೈ ಬತ್ತೋದವರಿಗೆ ಕೈ ಬೆಳೆದಿರುವುದು ಕೂಡ ಉಂಟು. ಆದರೆ ಈ ಸೇವಕರು ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ಹೇಳಿ ಕೆಲವು ಸಮಯ ಆರಾಮಾಗಿರುವುದಕ್ಕಾಗಿ ಒಂದು ಕಡೆ ಹೋದರು. ಅವರು ಯಾವಾಗ ಸುಮ್ಮನಿದ್ರೋ, ಏನೂ ಮಾಡದೇ ಇದ್ರೋ, ಆಗ ಅವರು ಇತರ ಸೇವಕರನ್ನ, ಇತರ ಸಹೋದರರನ್ನು ಅವರ ವಿರುದ್ಧವಾಗಿ ಗೊಣಗುವುದಕ್ಕೆ, ಅವರ ವಿರುದ್ಧವಾಗಿ ದೂರೇಳುವುದಕ್ಕೆ, ಅವರ ವಿರುದ್ಧವಾಗಿ ತೀರ್ಪು ಮಾಡುವುದಕ್ಕೆ ಪ್ರಾರಂಭಿಸ್ತಾರೆ. ತೀರ್ಪು ಮಾಡೋದಕ್ಕೆ ಪ್ರಾರಂಭಿಸ್ತಾ ಅವ್ರಿಗೇನಾಗ್ತಾರೆ ಅಂತ ಹೇಳಿದ್ರೆ ಅನಾರೋಗ್ಯ, ಅಸ್ವಸ್ಥತೆಯಿಂದ ಅವರು ಬೀಳಲ್ಪಡ್ತಾರೆ. ಅವರ ಬ್ರೈನ್ ಬಂದು ಕ್ಯಾನ್ಸರ್ ಅಥವಾ ಯಾವುದೋ ಒಂದು ಕಾಯಿಲೆಗೆ, ಬ್ರೈನ್ ಸ್ಟ್ರೋಕ್ ಏನೋ ಆಗುತ್ತೆ ಅವರಿಗೆ. ಸೊ ಅಲ್ಲಿಂದ ಅವ್ರೇನಾಗ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಇಂಟರ್ವ್ಯೂನಲ್ಲಿ ಮಾತನ್ನು ಹೇಳ್ತಾರೆ, ನಾನು ಸುಮ್ಮನೆ ಇರುವಾಗ ನಾನು ನನ್ನ ಬಾಯಿನ ಸುಮ್ಮನೆ ಇಟ್ಕೊಳ್ಳಿಲ್ಲ, ನಾನು ಕೆಲವು ಸೇವಕರ ವಿರುದ್ಧವಾಗಿ ಮಾತಾಡಿದ್ರಿಂದ ಅಂಥ ಅದ್ಭುತಕರವಾಗಿ ಸೇವೆ ಮಾಡಿದಂಥ ವ್ಯಕ್ತಿಯ ಜೀವಿತ ಬದಲಾಗೋಯಿತು. ಇಲ್ಲಿರುವಂಥ ಬಾಯಿ ಹಾಗೆ ತಿರುಗಿಬಿಟ್ಟಿದೆ. ಮತ್ತು ಅವರ ತಲೆ ಒಂದು ಕಡೆ ಕಂಟ್ರೋಲಲ್ಲಿಲ್ಲ. ಅವರ ದೇಹದಲ್ಲಿ ಒಂದು ಭಾಗದಲ್ಲಿ ಕೂಡ ಬಲ ಇಲ್ಲ, ಕೈಕಾಲಲ್ಲಿ ಬಲ ಇಲ್ಲ. ಅವ್ರನ್ನ ಒಂದು ವೀಲ್ ಚೇರ್ನಲ್ಲಿ ಕೂರಿಸಿ ಕರ್ಕೊಂಡು ಬರ್ತಾರೆ. ಈ ಪರಿಸ್ಥಿತಿ ಅವರೊಂದು ಇಂಟರ್ವ್ಯೂ ಮಾಡಿದಾಗ ಅವರು ಈ ಮಾತನ್ನು ಹೇಳಿದ್ದಾರೆ, ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಎಂಬುದಾಗಿ ಅವರು ಹೇಳ್ತಾರೆ. ಪ್ರೇರೆ, ನಾವು ಸುಮ್ಮನೆ ಇರುವುದಾದರೆ ಶತ್ರು ನಮ್ಮನ್ನು ಸುಮ್ಮನೆ ಇರುವುದಕ್ಕೆ ಬಿಡುವುದಿಲ್ಲ. ಸುಮ್ಮನೆ ಇರುವವರು ಒಳಗಡೆನೇ ಆತ ಸೇರಿಕೊಂಡು ಬಾಧಿಸುವ ಆತನಾಗಿದ್ದಾನೆ. ನೀನು ನಿನ್ನನ್ನು ಒಂದಲ್ಲ ಒಂದು ರೀತಿಯಲ್ಲಿ ಚಟುವಟಿಕೆಗೆ ಒಳಪಡಿಸಿಕೊಳ್ಳಬೇಕು ಸಹೋದರರೇ, ಸಹೋದರಿಗೆ. ಅಲ್ಲಿ ನಾವು ನೋಡ್ತೀವಿ, ದಾವೀದನು ಸುಮ್ಮನೆ ಇರಲಿಲ್ಲ. ಆ ಒಂದು ಯುದ್ಧ ಮಾಡಬೇಕಾದ ಸಮಯದಲ್ಲಿ ಯುದ್ಧ ಮಾಡದೆ ಆತನು ಅಲ್ಲಿ ಆ ಮಾಳಿಗೆ ಮೇಲೆ ನಡೆದಾಡ್ತಾ ಇದ್ದ. ನಾವು ನೋಡ್ತೀವಿ, ಸುಮ್ಮನೆ ಇದ್ದ, ಅಲ್ಲಿ ಪಾಪ ಮಾಡಿಯೇ ಬಿಟ್ಟ. ಸುಮ್ಮನಿರುವ ಪರಿಸ್ಥಿತಿ ಇದೆಯೇ? ಸುಮ್ಮನಿರುವಾಗ ಶತ್ರು ನಮ್ಮನ್ನು ಪಾಪದಲ್ಲಿ ತಳ್ಳುವಾತನಾಗಿದೆ. ಸೋಮಾರಿಗಳಾಗಿರುವಾಗ, ಆಲಸ್ಯಕಾರರಾಗಿರುವಾಗ ನಮ್ಮನ್ನು ಆತನ ಪಾಪದಲ್ಲಿ ತಳ್ಳು ಬಿಡುವ ಆತನಾಗಿದ್ದಾನೆ. ಸಾಕಿರೋದ್ರಿಂದ ಮುಂದೆ ನಾವು ವಾಕ್ಯಗಳನ್ನ ನಾವು ನೋಡಲಿಕ್ಕಿದ್ದೇವೆ. ಈ ಆಲಸ್ಯತನದಿಂದ, ಈ ಸುಮ್ಮನೆ ಇರೋದ್ರಿಂದ, ಈ ಸೋಮಾರಿಗಳ ಹಾಕಿರೋದ್ರಿಂದ ಬರುವಂತಹ ಪರಿಣಾಮಗಳೇನು? ಮೊದಲನೇದಾಗಿ ಕೆಲವು ಪರಿಣಾಮ ಬರುತ್ತೆ. ಬಡತನ ಮತ್ತು ಕೊರತೆ. ಇದು ಶಾರೀರಿಕವಾದ ಬಡತನ ಆಗಿರ್ಬೋದು, ಆತ್ಮಿಕವಾದ ಬಡತನ ಸಹ ಆಗಿರ್ಬೋದು. ಕೆಲವೊಮ್ಮೆ ನಾವು ದೇವರ ವಚನಗಳ ಸಹವಾಸದಲ್ಲಿ ಇಲ್ಲದೆ ಹೋದರೆ, ದೇವರ ವಚನದಲ್ಲಿ ನಾವು ಸಮಯ ಕಳೆದೇ ಹೋದರೆ, ಪ್ರಾರ್ಥನೆಯಲ್ಲಿ ಸಮಯ ಕಳೆದೇ ಹೋದರೆ ನಾವು ಆತ್ಮಿಕವಾಗಿ ಕೊಂದೋಗ್ತೀವಿ, ಆತ್ಮಿಕ ಬಲವನ್ನು ಕಳ್ಕೊಳ್ತೀವಿ. ಸೊ ಹಾಗಿದ್ರೆ ಕೆಲವು ವಾಕ್ಯಗಳನ್ನ ನೋಡೋಣ. ಜ್ಞಾನೋಕ್ತಿ 10ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳ್ತದೆ, ಸೋಮಾರಿ ಕೈಯಿಂದ ವ್ಯವಹರಿಸುವವನು ಬಡವನಾಗುತ್ತಾನೆ, ಆದರೆ ಶ್ರದ್ಧೆಯುಳ್ಳವನ ಕೈ ಶ್ರೀಮಂತನಾಗಿ ಮಾಡುತ್ತದೆ. ಸೋಮಾರಿ ಕೈಯಿಂದ ಏನಾಗ್ತಾನಂತೆ? ವ್ಯವಹರಿಸುವವನು ಬಡವನಾಗ್ತಾನಂತೆ. ಸ್ಪಷ್ಟವಾಗಿ ಬರ್ತದೆ ನೋಡಿ, ಬಡತನ, ಸೋಮಾರಿತನ ನಮ್ಗೆ ಬಡತನ ಅಂತ ಇರ್ತದೆ. ಜ್ಞಾನೋಕ್ತಿ 13:4, ಸೋಮಾರಿಯ ಪ್ರಾಣವು ಆಶಿಸುತ್ತದೆ, ಆದರೆ ಏನೂ ಇರುವುದಿಲ್ಲ. ಆಸೆ ಪಡ್ತದೆ, ನಂಗೆ ಅದು ಬೇಕು, ನನಗೆ ಇದು ಬೇಕು, ಅದು ಬೇಕು, ಏನೆಲ್ಲ ಆಸೆ ಪಡ್ತದೆ. ಆದರೆ ಯಾವುದನ್ನು ಕೂಡ ಅದು ಹೊಂದ್ಕೊಳಕ್ಕಾಗಲ್ಲ, ಯಾವುದು ಅದಕ್ಕೆ ಇರೋದಿಲ್ಲ. ಜ್ಞಾನೋಕ್ತಿ 20:13, ನಿದ್ರೆಯನ್ನು ಪ್ರೀತಿಸಬೇಡ, ಇಲ್ಲದಿದ್ದರೆ ನೀನು ಬಡವನಾಗುವಿ. ಸೋಮಾರಿಗಳ ಕೆಲಸ ಏನು ಗೊತ್ತಾ? ಮುಖ್ಯವಾದ ಕೆಲಸ, ಚೆನ್ನಾಗಿ ತಿನ್ನಬೇಕು, ಮಲಗಬೇಕು. ಓ ಮಾ ಎ, ನನ್ನ ಒಬ್ಬ ಆತ್ಮಿಕ ನಾಯಕರು ಯಾವಾಗಲೂ ಅದನ್ನು ಬೋಧಿಸುವಾಗ ಹೇಳ್ತಾರೆ, ಓ ಮಾ ಎ, ಉಂಡು ಮಲಗು ಏಳು, ಉಂಡು ಮಲಗು ಎ. ಇದೆ ಪ್ರಾಣಿಗಳಂತೆ, ಪ್ರಾಣಿಗಳು ಇದೇ ಥರನೇ, ಅವು ಜೀವಿಸ್ತಾ ಇಲ್ವಂತೆ, ಅವು ಬದುಕ್ತಾ ಇವೆ ಎಂಬುದಾಗಿ ಅವ್ರು ಯಾವಾಗಲೂ ಹೇಳ್ತಾರೆ.
ಆ, ಬದುಕ್ತಾ ಇವೆ. ಪ್ರಾಣಿಗಳಂತೆ ಮನುಷ್ಯರು ಬದುಕೋದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ಈ ಸೋಮಾರಿಯ ಕೆಲಸ ಏನಂದರೆ ಮಲಗೋದು, ಚೆನ್ನಾಗಿ ನಿದ್ರೆ ಮಾಡಬೇಕು. ನಿದ್ರೆ 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 ನಿದ್ರೆಯನ್ನು ಪ್ರೀತಿಸುವವರಾಗಿರ್ತಾರೆ. ದಿನಕ್ಕೆ ಎಷ್ಟೋ 16 ತಾಸು ನಿದ್ರಿಸುವವರಿದ್ದಾರೆ. ಸೊ ಈ ರೀತಿ ನಿದ್ರೆಯನ್ನು ಪ್ರೀತಿಸುವವರು ಅವಾಗೇನಾಗುತ್ತಂತೆ, ಅವರು ಬಡವರಾಗ್ತಾರಂತೆ. ಜ್ಞಾನೋಕ್ತಿ 19:15 ಸಹ ಸೋಮಾರಿತನವು ಗಾಢ ನಿದ್ರೆಗೆ ಜಾರುತ್ತದೆ, ಸೋಮಾರಿಯು ಹಸಿವಿನಿಂದ ಬಳಲುತ್ತಾನೆ. ನೋಡ್ರಿ, ಕೊರತೆ, ಬಡತನ ಅನ್ನೋದು ಇವತ್ತು ಯಾವ ರೀತಿ ಒಳಗಡೆ ಪ್ರವೇಶಿಸ್ತಾ ಇದೆ ನೋಡಿದ್ರ. ಬಡತನ, ಬ್ರದರ್ ನನ್ನ ಹತ್ರ ಏನೂ ಇಲ್ಲ ಬ್ರದರ್, ನಾನು ತುಂಬ ಬಡವನಾಗಿದ್ದೀನಿ ಬ್ರದರ್. ಕಾರಣ ಸೋಮಾರಿತನ. ಇವತ್ತು ನಮ್ಮ ದೇಶದಲ್ಲಿ ಬಡತನ ಇದೆ ಅಂದರೆ ಅದಕ್ಕೆ ಕಾರಣ ಸೋಮಾರಿತನ. ನಾನು ಓದಿರೋದಕ್ಕೆ ತಕ್ಕಂತೆ ಕೆಲಸ ಇಲ್ಲ ಬ್ರದರ್, ನಾನು ಅದಕ್ಕೆ ನಾನು ಸುಮ್ಮನೆ ಇದ್ದೀನಿ. ಸುಮ್ಮನೆ ಇದ್ದರೆ ಬಡತನ ಬಂದೇ ಬರುತ್ತೆ, ಕೊರತೆ ಬಂದೇ ಬರುತ್ತೆ. ಏನೋ ಒಂದು ಕೆಲಸದ ನಮ್ಮನ್ನು ತೊಡಗಿಸ್ಕೊಳ್ಬೇಕಾಗಿದೆ. ಹಾಗೆ ಜ್ಞಾನೋಕ್ತಿ 24ನೇ ಅಧ್ಯಾಯ, ಜ್ಞಾನೋಕ್ತಿ 24:33-34 ವಚನಗಳು. ಇನ್ನು ಸ್ವಲ್ಪ ನಿದ್ದೆ, ಸ್ವಲ್ಪ ನಿದ್ರಾವಸ್ಥೆ, ಸ್ವಲ್ಪ ಕೈಗಳನ್ನು ಮಡಚಿ ಮಲಗುವುದು, ಹೀಗೆ ನಿನ್ನ ಬಡತನವು ಪ್ರಯಾಣಿಕನಂತೆಯೂ ನಿನ್ನ ಕೊರತೆಯು ಶಸ್ತ್ರ ಸಜ್ಜಿತ ಮನುಷ್ಯನಂತೆಯೂ ಬರುವುದು. ಇಲ್ಲಿ ಬಡತನ, ಕೊರತೆ ಎರಡೂ ಕೂಡ ವ್ಯಕ್ತಿಯ ಜೀವಿತದಲ್ಲಿ ಬರುತ್ತೆ. ಯಾವಾಗ? ನಿದ್ರೆ. ಸೋಮಾರಿ ಏನು ಮಾಡ್ತಾನೆ? ಏನೂ ಮಾಡಲಿಕ್ಕೆ ರೆಡಿ ಇಲ್ಲ ಆತ. ಮನೆಯಲ್ಲಿ ಕೂಡ ಒಂದು ಕೆಲಸ ಮಾಡೋದಿಲ್ಲ, ಹೊರಗಡೆ ಹೋಗಿ ಒಂದು ಕೆಲಸ ಮಾಡೋದಿಲ್ಲ. ಯಾವಾಗಲೂ ನಿದ್ರಿಸ್ಬೇಕು, ಯಾವಾಗಲೂ ತಿನ್ನಬೇಕು, ನಿದ್ರಿಸ್ಬೇಕು. ಸೊ ಈ ರೀತಿಯಲ್ಲಿ ಇರುವಾಗ ಆತ ಏನಾಗೋದಿಲ್ಲ, ಆತ ಆಶೀರ್ವದಿಸಲ್ಪಡೋದಿಲ್ಲ ಬೇರೆ. ಸೊ ಹಾಗಿರೋದ್ರಿಂದ ನಾವು ಚಟುವಟಿಕೆ ಉಳ್ಳವರಾಗಿ ನಾವು ಮಾರ್ಪಡಬೇಕಾಗಿದೆ. ಈ ಸೋಮಾರಿತನ ಅನ್ನೋದು ಬರೀ ಆ ಬಡತನವನ್ನು ಅಥವಾ ಕೊರತೆಯನ್ನು ಮಾತ್ರ ಅಲ್ಲ, ಇದು ನಮ್ಮೊಳಗೆ ನಾಚಿಕೆಯನ್ನು, ಅವಮಾನವನ್ನು ತರುವಂಥದ್ದಾಗಿದೆ. ಅದನ್ನು ಕೂಡ ನಾವು ಜ್ಞಾನೋಕ್ತಿಯ ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನಾವು ನೋಡೋಣ. ಜ್ಞಾನೋಕ್ತಿ 12:24 ಹೀಗೆ ಹೇಳ್ತದೆ, ಶ್ರದ್ಧೆಯುಳ್ಳವನ ಕೈ ಆಳುವುದು, ಸೋಮಾರಿಗಳಿಗೆ ತೆರಿಗೆ ಬೀಳುವುದು. ಸೋಮಾರಿಗಳಿಗೆ ತೆರಿಗೆ ಬೀಳುವುದು. ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್. ಯಾಕೆ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್? ಕಾರಣ ಇಷ್ಟೇ ನನಗನ್ನಿಸ್ತದೆ, ನಿರುದ್ಯೋಗಿಗಳ ಅಧಿಕ, ಕೂತು ತಿನ್ನುವವರ ಅಧಿಕ, ಕೆಲಸ ಮಾಡ್ತಿಲ್ಲ, ಸರ್ಕಾರದಿಂದ ಸಿಕ್ಕುವಂಥ ಸವಲತ್ತುಗಳನ್ನ ಬಳಸ್ಕೊಂಡು ಕೆಲಸ ಮಾಡದೆ ತಿಂದ್ಕೊಂಡು ಸುಮ್ಮನೆ ಮನೇಲಿ ಕೂತಿರೋದ್ರಿಂದ ಇವತ್ತು ಅನೇಕ ರೈತರು ಏನು ಮಾಡ್ತಾರೆ, ಒಂದು ಸರಿ ಅವ್ರು ಬಿತ್ತನೆ ಮಾಡ್ತಾರೆ, ಆಮೇಲೆ ಸುಮ್ಮನೆ ಕೂರ್ತಾರೆ ಸುಮ್ಮನೆ ಸೋಮಾರಿಗಳಾಗಿ. ಅದಕ್ಕೆ ಒಂದು ಕೆಲವು ಕಟ್ಟೆಗಳಿಗೆಲ್ಲ ಹೆಸರಿದೆ, ಸೋಮಾರಿ ಕಟ್ಟೆ. ಆ ಕಟ್ಟೆ ಮೇಲೆ ಕೂತು ಕಾಲ ಹರಣ ಮಾಡುವಂಥದ್ದು, ಸುಮ್ಮನೆ ಮಾತನಾಡುವಂಥದ್ದು. 2 ಕಾಸು 3 ಕಾಸು ಕೂಡ ಪ್ರಯೋಜನವಿಲ್ಲದ ಮಾತುಗಳನ್ನ ಮಾತಾಡಿ ಕೂತ್ಕೊಳ್ಳೋದ್ರ ಮೂಲಕ ದೇಶದ ಮೇಲೆ ಏನು ಬರ್ತೀಯ ಹೆಚ್ಚಳವಾಗ್ತಾ ಇದೆ. ನನಗೆ ಯಾಕೆ ಬೇರೆ ದೇಶಗಳಲ್ಲಿ ತೆರಿಗೆ ನಮ್ಮ ದೇಶಕ್ಕಿಂತ ತುಂಬ ಕಡಿಮೆ ಇದೆ? ಕಾರಣ ನನಗನ್ನಿಸ್ತದೆ, ಆ ದೇಶದಲ್ಲಿ ಚಟುವಟಿಕೆ ಉಳ್ಳವರಾಗಿದ್ದಾರೆ. ಅವರೆಲ್ಲರೂ ಚಟುವಟಿಕೆ ಉಳ್ಳವರಾಗಿದ್ದಾರೆ. ಯಾಕೆ ನಮ್ಮ ದೇಶದ ಮೇಲೆ ತೆರಿಗೆ ಅಧಿಕವಾಗ್ತಾ ಇದೆ? ಯೋಚಿಸಿ ನೋಡಬೇಕಾದ ಸಂಗತಿ. ಈ ವಾಕ್ಯವನ್ನು ನಾವು ಇಲ್ಲಿ ಹೋಲಿಕೆ ಮಾಡ್ಕೊಂಡು ನೋಡ್ಕೋಬೇಕು. ನಮ್ಮ ದೇಶದಲ್ಲಿ ಸೋಮಾರಿಗಳಾಗಿರೋದ್ರಿಂದಲೇ ತೆರಿಗೆ ಅಧಿಕವಾಗ್ತಾ ಇದೆ. ಜ್ಞಾನೋಕ್ತಿ 10ನೇ ಅಧ್ಯಾಯ 26ನೇ ವಚನ, ಹಲ್ಲುಗಳಿಗೆ ಹುಳಿ ಹೇಗೋ, ಕಣ್ಣುಗಳಿಗೆ ಹೊಗೆ ಹೇಗೋ, ಸೋಮಾರಿಯು ತನ್ನನ್ನು ಕಳುಹಿಸುವವರಿಗೆ ಹಾಗೆ. ಎಂಥ ಅವಮಾನಕರ! ಒಬ್ಬ ಸೋಮಾರಿಯನ್ನು ಹೋಗಿ ಅದನ್ನು ಮಾಡಿಬಿಟ್ಟು ಬಾ ಅಂತ ಹೇಳಿದ್ರೆ ಆತ ಅದನ್ನು ಮಾಡೋದೇ ಇಲ್ಲ. ತುಂಬ ಇರಿಟೇಟ್ ಮಾಡುವ ಆತನಾಗಿರ್ತಾನೆ. ಒಂದು ಕೆಲಸ ಮಾಡಂತ ಹೇಳಿದ್ರೆ ಅದನ್ನು ಸರಿಯಾಗಿ ಮಾಡೋಕ್ಕೆ ಆತನಿಗೆ ಸಾಮರ್ಥ್ಯ ಇಲ್ಲ. ಆತ ಅದನ್ನು ತಿರುಗಿ ತಪ್ಪು ಮಾಡುವ ಆತನಾಗಿದ್ದಾನೆ. ತಿರುಗಿ ಆತನು ಬೇರೆ ರೀತಿಯಲ್ಲಿ ಆತನು ಮಿಸ್ಟೇಕ್ ಮಾಡುವವನಾಗಿಯೇ ಕಾಣಿಸಲ್ಪಡೋದನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಹಾಗೆ ಜ್ಞಾನೋಕ್ತಿ 19ನೇ ಅಧ್ಯಾಯ 24ನೇ ವಚನ, ಮೈಗಳನ್ನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರಕ್ಕೆ ತರಲಾರನು. ಪಾತ್ರೆ ಒಳಗಡೆ ಕೈ ಹಾಕ್ತಾನೆ, ಆದರೆ ಬಾಯಿ ಹತ್ರ ತರಕ್ಕಾಗಲ್ಲ. ಕಾರಣ ಇಷ್ಟೇ, ಪಾತ್ರೆಯಲ್ಲಿ ಏನೂ ಇಲ್ಲ. ಆತ ಊಟಕ್ಕಾಗಿ ಹುಡುಕ್ತಾನೆ, ಆತನಿಗೆ ಊಟ ಸಿಕ್ಕಲ್ಲ. ಹಾಗಿರೋದ್ರಿಂದ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ, ಸೋಮಾರಿತನದಲ್ಲಿರೋದಾದರೆ ನಾಚಿಕೆ, ಸೋಮಾರಿತನದಲ್ಲಿರೋದ್ರಿಂದ ಅವಮಾನ. ಪ್ರಸಂಗಿ 10ನೇ ಅಧ್ಯಾಯ 18ನೇ ವಚನ ಹೇಳ್ತದೆ, ಬಹಳ ಸೋಮಾರಿತನದಿಂದ ಕಟ್ಟಡವು ಶಿಥಿಲಗೊಳ್ಳುತ್ತದೆ, ಕೈಗಳ ಆಲಸ್ಯದಿಂದ ಮನೆಯು ಅರಿದು ಹೋಗುತ್ತದೆ.
ಕೆಲವರು ಅಂದ್ಕೊಂಡಿದ್ದಾರೆ, ನನ್ನ ಹತ್ರ ಹೊಲ ಇದೆ, ನನ್ನ ಹತ್ರ ಗದ್ದೆ ಇದೆ, ನನ್ನ ಹತ್ರ ಆಸ್ತಿ ಇದೆ, ನನ್ನ ಹತ್ರ ಅಂತಸ್ತಿದೆ, ನನ್ನ ಹತ್ರ ಹಣ ಇದೆ, ಇದೆಲ್ಲ ಇದೆ. ಎಷ್ಟಿದ್ರೂ ಸಹ ಇದನ್ನು ಒಂದಿನ ಇದು ಹಾಗೆ ಕಡಿಮೆ ಆಗ್ತಾ ಹೋಗುತ್ತೆ, ಇದು ಶಿಥಿಲವಾಗ್ತಾ ಹೋಗುತ್ತೆ, ಹಾಗೆ ಇರೋಲ್ಲ ಪ್ರಿಯರೇ. ಎಂಥ ಮನೆ ಇದ್ದರೂ, ಎಷ್ಟು ಆಸ್ತಿ ಇದ್ದರೂ ಇದು ಒಂದು ದಿನ ನಿನ್ನ ಕೈ ಬಿಟ್ಟು ಹೋಗ್ತದೆ. ಇದರಿಂದ ನಿನಗೆ ಅವಮಾನ ನೀನು ಕಂಡುಕೊಳ್ತಿ. ಜ್ಞಾನೋಕ್ತಿ 26ನೇ ಅಧ್ಯಾಯ 16ನೇ ವಚನ. ಸೋಮಾರಿಯು ತನ್ನಷ್ಟಕ್ಕೆ ತಾನೇ ವಿವೇಚನೆಯುಳ್ಳ 7 ಮಂದಿ ಪುರುಷರಿಗಿಂತ ಬುದ್ಧಿವಂತನೆಂದು ಭಾವಿಸುತ್ತಾನೆ. ಸೋಮಾರಿಗಳಿಗೆ ಇರತಕ್ಕಂಥ ಒಂದು ದೊಡ್ಡ ಮೋಸ, ವಂಚನೆ, ಅವ್ರಲ್ಲಾಗ್ತಿರೋ ವಂಚನೆ ಏನಂದರೆ ಅವನು ವಿವೇಚನೆ ಹೇಳಂತ 7 ಮಂದಿ ಪುರುಷರಿಗಿಂತ ಬುದ್ಧಿವಂತ ಅಂತೇಳಿ ಅಂತ ಅಂದ್ಕೊಳ್ತಾನಂತೆ. 7 ಮಂದಿ ಪುರುಷರಿಗಿಂತ ಬುದ್ಧಿವಂತ ಅಂದ್ಕೊಳ್ತಾನಂತೆ. ಅವನು ಮಾಡೋದೇ ರೈಟ್ ಅಂತ ಅಂದ್ಕೊಳ್ತಾನೆ. ಹಾಗೆ ನೋಡ್ರಿ, ಎಚ್ಚರಿಕೆಯಿಂದ ನಾವು ಜೀವಿಸಬೇಕಾಗಿದೆ. ಆದರೆ ಈ ಸೋಮಾರಿತನವನ್ನು ಬಿಟ್ಟು ಅದೇ ನಾವು ಜಾಣತನದಿಂದ ಕೆಲಸ ಮಾಡುವವರಾದರೆ, ನಾವು ಶ್ರದ್ಧೆಯಿಂದ ಕೆಲಸ ಮಾಡುವುದಾದರೆ ಈ ರೀತಿಯಾದ ಕೆಲವು ಸೂಚನೆಗಳಿರ್ತವೆ. ಕಠಿಣವಾದ ಶ್ರಮವಾಗಿ ನಾವು ಕೆಲಸ ಮಾಡೋದರಿಂದ ನಮಗಾಗುವಂಥ ಆಶೀರ್ವಾದಗಳೇನು ಅಂತ ನಾವು ನೋಡೋದಾದರೆ, ಜ್ಞಾನೋಕ್ತಿ 6ನೇ ಅಧ್ಯಾಯ 6ರಿಂದ 8 ಇಲ್ಲಿ ನಾವು ನೋಡ್ತೀವಿ. ದೇವರಲ್ಲಿ ಸೋಮಾರಿಯನ್ನು ನೋಡಿ ಮಾತನ್ನು ಹೇಳ್ತಾರೆ. ಸೋಮಾರಿಯೇ, ಇರುವೆ ಬಳಿಯ ಹೋಗಿ ಅದರ ಮಾರ್ಗಗಳನ್ನ ನೋಡಿ ಜ್ಞಾನಿಯಾಗಿರು. ಅದಕ್ಕೆ ಮಾರ್ಗದರ್ಶಕ, ಮೇಲ್ವಿಚಾರಕ ಅಥವಾ ಆಡಳಿತಗಾರ ಇಲ್ಲದೆ ಬೇಸಿಗೆಯಲ್ಲಿ ತನ್ನ ಆಹಾರವನ್ನು ಒದಗಿಸಿ ಸುಗ್ಗಿಯಲ್ಲಿ ತನ್ನ ಆಹಾರವನ್ನು ಸಂಗ್ರಹ ಮಾಡ್ತದೆ. ಸುಗ್ಗಿಯಲ್ಲಿ ಆಹಾರನ ಸಂಗ್ರಹ ಮಾಡಿ ಬೇಸಿಗೆಯಲ್ಲಿ ಆರಾಮಾಗಿ ಕುಳಿತು ಅದು ಊಟ ಮಾಡ್ತದೆ. ಏನು ಇಲ್ದಿರೋ ಸಮಯದಲ್ಲಿ ಅದು ತೃಪ್ತಿಯಾಗಿ ಅದು ಬೇಕಾದಷ್ಟು ಆಹಾರನ ತನಗಾಗಿ ಸಿದ್ಧಪಡಿಸಿದೆ. ಎಷ್ಟೋ ಇರುವೆ ಗೂಡುಗಳಲ್ಲಿ ನೋಡಿ ಆಯಿತು. ಎಷ್ಟೋ ಇರುವೆ ಗೂಡುಗಳಲ್ಲಿ ಅಲ್ಲಿ ಬೇಕಾದಂತಹ ಸಕ್ಕರೆ, ಅದಕ್ಕೆ ಬೇಕಾದಂತಹ ಕಾಳುಗಳು, ದವಸಗಳನ್ನ ಅದು ಎಷ್ಟೆಷ್ಟೋ ದೂರದಲ್ಲಿ ಪ್ರಯಾಣ ಮಾಡಿ ಹಗಲು ಇರುಳು ಪ್ರಯಾಣ ಮಾಡ್ತದೆ. ಹಗಲು ಇರುಳು ಅದು ಹೋಗ್ತಾನೇ ಇರುತ್ತೆ. ಒಂದರಿಂದ ಒಂದು ಸಾಲಾಗಿ ಇರುವೆಗಳು ಹೋಗೋದು ನೋಡ್ತೀವಿ. 2-3 ಇರುವೆಗಳು ಆ ಅಕ್ಕಿಯನ್ನು ಹೊತ್ಕೊಂಡು ಹೋಗೋದನ್ನು, ಆ ಕಾಳನ್ನು, ದವಸವನ್ನು ಹೊತ್ಕೊಂಡು ಹೋಗೋದನ್ನು ನಾನು ಕಂಡಿದ್ದೇನೆ. ಅದಕ್ಕೆ ಸೂಪರ್ವೈಸರ್ ಇಲ್ಲ, ಅದಕ್ಕೆ ಯಾವ ಅಧಿಕಾರಿಗಳಿಲ್ಲ. ಆದರೂ ಕೂಡ ತಾನು ಮಾಡಬೇಕಾದ ಕೆಲಸನ ಸರಿಯಾದ ರೀತಿಯಲ್ಲಿ ಅದು ಮಾಡುವಂಥದ್ದು. ಹಾಗೆ ಕೊಲೊಸ್ಸೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗಿದೆ: ನೀವು ಏನೇ ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವಲ್ಲ, ಕರ್ತನಿಗೋಸ್ಕರವೆಂದು ಮನಪೂರ್ವಕವಾಗಿ ಮಾಡಿರಿ. ಯಾವಾಗ ನಾವು ಇದನ್ನು ಮನಪೂರ್ವಕವಾಗಿ ನಾವು ಕೆಲಸವನ್ನು ಮಾಡ್ತೀವೋ, ದೇವರಿಗೋಸ್ಕರ ಅಂತ ನಾವು ಮಾಡ್ತೀವೋ, ಅದು ನಮಗೆ ಆಶೀರ್ವಾದಕರವಾಗಿದೆ. ಸರಿ, ಮುಂದೆ 2ನೇ ಥೆಸಲೋನಿಕ 3ನೇ ಅಧ್ಯಾಯ 10ನೇ ವಚನ. ನಾವು ನಿಮ್ಮ ಸಂಗಡ ಇದ್ದಾಗಲೂ ಕೆಲಸ ಮಾಡದಿರುವವರು ಊಟ ಮಾಡಲೂ ಬಾರದು ಎಂದು ನಿಮಗೆ ಆಜ್ಞಾಪಿಸಿದೆವು. ಎಷ್ಟು ಸ್ಪಷ್ಟವಾಗಿ ಬರೆದಿದೆ ನೋಡ್ರಿ. ಪೌಲ ಹೇಳ್ತಿದ್ದಾನೆ, ನಾವು ನಿಮ್ಮ ಹತ್ರ ಇದ್ದಾಗ ನಾವು ನಿಮಗೆ ಹೇಳಿದ್ವಿ, ಈಗಲೂ ಬರಿತಾ ಇದ್ದೀವಿ. ಕೆಲಸ ಮಾಡೋಕ್ಕಾಗದೇ ಇರೋನು ಊಟ ಮಾಡದೇ ಇರಲಿ. ಸೋಮಾರಿತನದಲ್ಲಿರೋನಿಗೆ ಬುದ್ಧಿ ಕಲಿಸ್ರಿ. ಅವ್ನು ಸೋಮಾರಿ ಆಗಿರೋದಕ್ಕೆ ಬಿಡಬೇಡ್ರಿ. ಅವ್ನು ಸೋಮಾರಿನ ಅವ್ನಿಗೆ ಊಟ ಕೊಡಬೇಡ್ರಿ. ಅವ್ನು ಊಟ ಮಾಡದೇ ಇರಲಿ, ಉಪವಾಸವಾಗಿರಲಿ, ಅಥವಾ ಕೆಲಸ ಮಾಡಿ ದುಡಿಬೇಕಂತ ಆತನಿಗೆ ಮನಸ್ಸು ಬರಲಿ. ಪೌಲ ಹೇಳ್ತಿರೋದನ್ನು ನೋಡ್ರಿ. ನಾವು ಶ್ರದ್ಧೆಯಿಂದಿರಬೇಕು, ನಾವು ಪರಿಶ್ರಮವನ್ನು ವಹಿಸಬೇಕೆಂಬುದಾಗಿ ಆತನು ಹೇಳೋದನ್ನು ನಾವು ನೋಡ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ 4:28 ಹೇಳ್ತದೆ: ಕಳವು ಮಾಡುವವರು ಇನ್ನು ಮೇಲೆ ಕಳವು ಮಾಡದೆ ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದ ಆಗುವುದು. ನಾವು ಕಷ್ಟದಲ್ಲಿರೋರಿಗೆ ಕೊಡಬೇಕಂತ ಹೇಳಿ ಬಯಸ್ತಾನೆ. ಸೋಮವಾರ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನ ದುಡ್ಡಿಲ್ಲ ಅಂದರೆ ಕಳ್ತನ ಮಾಡ್ತಾನೆ. ಎಷ್ಟೋ ಜನ ಗಂಡಸರು ಮನೆಯಲ್ಲಿ ಅವರ ಹೆಂಡ್ತಿಯರು ಕೊಡಲಿಲ್ಲ ಅಂತ ಹೇಳಿದ್ರೆ ಮನೇಲಿರೋದು ಯಾವುದನ್ನು ತಗೊಂಡು ಹೋಗ್ತಾರೆ, ಕಳ್ತನ ಮಾಡ್ಕೊಂಡು ಹೋಗ್ತಾರೆ, ಮಾರ್ತಾರೆ, ಕುಡಿತಾರೆ, ಎಂಜಾಯ್ ಮಾಡ್ತಾರೆ. ಕಳ್ತನ. ಇವತ್ತು ಅನೇಕ ಸೇವಕರುಗಳು ಕೂಡ ನಾನು ಅದನ್ನು ನೋಡ್ತಾ ಇದ್ದೀನಿ. ಅವ್ರು ಹೋಗಿ ಸುವಾರ್ತೆ ಹೇಳಿ ಇನ್ನೊಬ್ಬರಿಗೆ ಕರ್ತನ ಬಳಿಯಲ್ಲಿ ಅವ್ರಿಗೆ ಸುವಾರ್ತೆ ಹೇಳಿ ಕರ್ತನ ಕುರಿತಾಗಿ ಅವ್ರನ್ನ ಬೆಳೆಸಿ ಅವ್ರನ್ನ ಸಭೆಯಲ್ಲಿ ಆದಾಯ ಮಾಡದೆ ಯಾರೋ ಬೆಳೆಸಿದ ಆತ್ಮಕ್ಕೆ ಹೋಗಿ ಸುವಾರ್ತೆ ಹೇಳಿ ಅವರೇ ಏನೋ ಒಂದು ಹೇಳಿ ಅವ್ರನ್ನ ತಮ್ಮ ಸಭೆಗೆ ಸೇರಿಸಿಕೊಳ್ಳೋದು. ಇನ್ನೊಬ್ಬರ ಮೇರೆ ಒಳಗಡೆ ಹೋಗಿ ಅವರನ್ನು ಕದ್ದು ಸೇರಿಸಿಕೊಳ್ಳುವಂಥದ್ದು. ಇದು ಡೇಂಜರಸ್, ವೆರಿ ಡೇಂಜರಸ್. ಇದು ಪೌಲ ಹೇಳ್ತಾನೆ, ಇದು ಆತ್ಮೀಕ ಕಳ್ಳತನ. ಇದು ನಾವು ಮಾಡಬಾರ್ದು. ನಾನು ಸಭೆ ನಡೆಸುವಂಥ ಕೆಲವು ಭಾಗಗಳಲ್ಲಿ ಈ ರೀತಿಯಾಗಿ ಕೆಲವು ವಿಶ್ವಾಸಿಗಳನ್ನ ಹುಡುಕಿ ಬರುವುದುಂಟು. ಅವ್ರಿಗೆ ನಾನು ಹೇಳೋದು ಇದನ್ನೇ. ನಾನು ನೇರವಾಗಿ ಇದನ್ನು ಮೀಡಿಯಾದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಅವರು ನನ್ನ ಬಳಿಗೆ ಬಂದರೆ ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಮ ಸಭಾನಾಯಕರಿಗೆ ನೀವು ನಂಬಿಗಸ್ತರಾಗಿರ್ರಿ, ಅವ್ರಿಗೆ
ಯೋಗ್ಯರಾಗಿ ನಡ್ಕೊಳ್ರಿ. ಅವ್ರು ತಪ್ಪಿತಸ್ಥರಾದ್ರೂ ಪರವಾಗಿಲ್ಲ, ನೀವು ಅವರಿಗೆ ಮಾದರಿಯಾಗಿರ್ರಿ. ಹೋಗ್ರಿ, ನಿಮ್ಮ ಸಭೆಗಳಲ್ಲಿಯೇ ನೀವು ಸಾಕ್ಷಿಗಳಾಗಿ ಬಾಳ್ರಿ. ನಾನು ಯಾವಾಗಲೂ ಅದನ್ನು ಹೇಳ್ತೀನಿ. ಸರಿ, ಮುಂದೆ ಜ್ಞಾನೋಕ್ತಿ 14ನೇ ಅಧ್ಯಾಯ 23ನೇ ವಚನ. ಎಲ್ಲ ಶ್ರಮದಲ್ಲೂ ಲಾಭವಿದೆ, ಆದರೆ ತುಟಿಗಳ ಮಾತು ಕೇವಲ ಬಡತನಕ್ಕೆ ಕಾರಣವಾಗ್ತದೆ. ಎಲ್ಲ ರೀತಿಯಾದ ಶ್ರಮದಲ್ಲಿಯೂ ಲಾಭವಿದೆ. ನೀನು ದುಡಿತದಲ್ಲಿ ಲಾಭವಿದೆ, ನೀನು ಪ್ರಾರ್ಥಿಸುವಾಗ ಅಲ್ಲಿ ಲಾಭವಿದೆ, ನೀನು ಸತ್ಯವೇದವನ್ನು ಧ್ಯಾನಿಸುವಾಗ ಅಲ್ಲಿ ಲಾಭವಿದೆ, ನೀನು ಉಪವಾಸ ಮಾಡುವಾಗ ಅಲ್ಲಿ ನಿನ್ನ ಆತ್ಮಿಕವಾದ ಲಾಭವಿದೆ, ನೀನು ಯಾರೋ ಒಬ್ಬ ಸೇವಕರ ಬಳಿಯಲ್ಲಿ ಕುಳಿತು ಕಲಿಯುವಾಗ ನಿನಗೆ ಅದರ ಲಾಭವಿದೆ. ಸೊ ಹಾಗಿದ್ರೆ ಪ್ರಿಯರೇ, ನಾವು ಆತ್ಮಿಕವಾದ ಲಾಭ ಗಳಿಸಬೇಕಲ್ಲ, ನಾವು ಆತ್ಮಿಕವಾಗಿ ಬೆಳಿಬೇಕಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕಾಗಿದೆ? ಶ್ರಮಿಸಬೇಕು, ಪ್ರಯಾಸ ಪಡಬೇಕು. ಕಠಿಣವಾದ ಬದಲಾವಣೆಗೆ ಕಠಿಣವಾದ ಪ್ರಾರ್ಥನೆ, ಕಠಿಣವಾದ ಬದಲಾವಣೆಗಳು ಬೇಕು. ನಮ್ಗೆ ಅದ್ಭುತ ಆಗಬೇಕು, ಅತಿಶಯ ಕಾರ್ಯಗಳಾಗಬೇಕು, ಅಸಾಧಾರಣವಾದ ಕಾರ್ಯಗಳಾಗಬೇಕು. ಸೊ ಹಾಗಿದ್ರೆ ಅದಕ್ಕೆ ನಾವೇನಾಗಬೇಕಂತ ಹೇಳಿದ್ರೆ ಪರಿಶ್ರಮವನ್ನು ಹಾಕಬೇಕು. ಪರಿಶ್ರಮ ಹಾಕದೆ ಯಾರೂ ಮೇಲೆ ಬರಲಿಕ್ಕಾಗೋದೇ ಇಲ್ಲ. ದೇರ್ ಇಸ್ ನೋ ಶಾರ್ಟ್ ಕಟ್. ಯೇಸು ಸ್ವಾಮಿಗೆ ಯಾವ ಶಾರ್ಟ್ ಕಟ್ಟು ಇರಲಿಲ್ಲ, ಶಿಲುಬೆ ಆದ ಹೋಗಲೇಬೇಕಿತ್ತು. ಪರಲೋಕಕ್ಕೆ ಯಾವುದೇ ರೀತಿಯಾದ ಶಾರ್ಟ್ ಕಟ್ಲ, ಅಡ್ಡ ದಾರಿ ಇಲ್ಲ, ಶಿಲುಬೆ ಆದ ಹೋಗಲೇಬೇಕು, ಪರಿಶ್ರಮ ಅನುಭವಿಸಲೇಬೇಕು. ಅದಕ್ಕಾಗಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಫಲ ಕೊಡುವವರಾಗಿರ್ರಿ. ಯೋಹಾನ 15ನೇ ಅಧ್ಯಾಯ 2ನೇ ವಚನ ಹೇಗೆ ಹೇಳ್ತದೆ? ನನ್ನಲ್ಲಿ ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ, ಫಲ ಕೊಡುವ ಪ್ರತಿಯೊಂದು ಕೊಂಬೆಯನ್ನು ಶುದ್ಧೀಕರಿಸುತ್ತಾನೆ, ಅದು ಹೆಚ್ಚು ಫಲ ಕೊಡುವಂತೆ ಮಾಡ್ತಾನೆ. ನೋಡ್ರಿ, ಒಂದು ದೊಡ್ಡ ಆಶೀರ್ವಾದ. ನಾವು ಫಲ ಕೊಡುವವರಾಗಿದ್ದರೆ, ಆತನ ಜೊತೆಯಲ್ಲಿ ಸೇರಿ ಫಲ ಕೊಡುವವರಾಗಿದ್ದರೆ, ನಾವು ಪರಿಶ್ರಮ ಪಡುವವರಾದರೆ ನಮ್ಮನ್ನು ಆತನು ಇನ್ನೂ ಹೆಚ್ಚಾಗಿ ನಾವು ಫಲ ಕೊಡುವವರಂತೆ ಆತ ಮಾಡ್ತಾನಂತೆ. ಫಲ ಕೊಡುವಂಥ ಆ ಒಂದು ಕೊಂಬೆನ ಇನ್ನೂ ಅಧಿಕವಾಗಿ ಫಲ ಕೊಡುವಂತೆ ಆತನು ಮಾಡ್ತಾನಂತೆ. ಎಂಥ ಆಶೀರ್ವಾದಕರವಾದಂತಹ ಒಂದು ವಿಷಯ. ಇನ್ನೊಂದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ ಹೇಗೆ ಹೇಳ್ತದೆ? ಮತ್ತು ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದು, ಯಾಕೆಂದರೆ ನಾವು ಬೇಸರಗೊಳ್ಳದಿದ್ದರೆ ತಕ್ಕ ಸಮಯದಲ್ಲಿ ಫಲವನ್ನು ಕೊಯ್ಯುತ್ತೇವೆ. ಬೇಸರಗೊಳ್ಬೇಡ್ರಿ. ನಾನು ಪರಿಶ್ರಮ ಪಟ್ಟಿದ್ದೀನಿ ಬ್ರದರ್, ನಾನು ತುಂಬ ಪರಿಶ್ರಮ ಪಟ್ಟಿದ್ದೀನಿ, ತುಂಬ ಕಷ್ಟಪಟ್ಟಿದ್ದೀನಿ, ನಾನು ಪಟ್ಟಷ್ಟು ಯಾರು ಕಷ್ಟಪಡಲಿಲ್ಲ. ನೀವು ಬೇಸರಗೊಳ್ಬೇಡ್ರಿ. ನಾನು ಎಷ್ಟು ಸೇವೆ ಮಾಡಿದ್ದೀನಿ, ಎಷ್ಟು ಕರ್ತನ ಸಮ್ಮುಖದಲ್ಲಿ ಕುಳಿತು ದೇವರ ವಾಕ್ಯಗಳು ಓದಿದ್ದೀನಿ, ಧ್ಯಾನಿಸಿದ್ದೀನಿ, ಪ್ರಾರ್ಥಿಸಿದ್ದೀನಿ, ಸುವಾರ್ತೆ ಹೇಳಿದ್ದೀನಿ, ಅನೇಕ ಆತ್ಮಗಳ ಗೆದ್ದಿದ್ದೀನಿ, ಅನೇಕ ಆತ್ಮಗಳನ್ನ ಆದಾಯಪಡಿಸಿದ್ದೀನಿ. ಆದರೂ ಬೇಸರಗೊಳ್ಬೇಡ್ರಿ. ನೀವು ತಕ್ಕ ಕಾಲದಲ್ಲಿ ಫಲ ಕೊಡ್ತೀರಿ. ಖಂಡಿತವಾಗಿ ನೀವು ಫಲ ಕೊಡುವವರಾಗಿರ್ತೀರಿ. 1ನೇ ಕೊರಿಂಥ 15ನೇ ಅಧ್ಯಾಯ 58ನೇ ವಚನ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ನೀವು ದೃಢಚಿತ್ತರಾಗಿರ್ರಿ, ನಿಶ್ಚಲರಾಗಿರ್ರಿ, ಯಾವಾಗಲೂ ಕರ್ತನ ಕೆಲಸದಲ್ಲಿ ಸಮೃದ್ಧರಾಗಿರ್ರಿ, ಯಾಕೆಂದರೆ ನಿಮ್ಮ ಪ್ರಯಾಸವು ಕರ್ತನ ಸೇವೆಯಲ್ಲಿ ವ್ಯರ್ಥವಾಗುವುದಿಲ್ಲ ಎಂದು ನಿಮಗೆ ತಿಳಿದದೆ. ನೀವು ಪಡುವ ಪ್ರಯಾಸ, ನೀವು ಪಡುತ್ತಿರುವ ಪ್ರಯಾಸ ವ್ಯರ್ಥ ಆಗೋದೇ ಇಲ್ಲ ಅಂತ ಹೇಳಿ ಇಲ್ಲಿ ಪೌಲನು ಹೇಳ್ತಿದ್ದಾನೆ. ಜ್ಞಾನೋಕ್ತಿ 31ನೇ ಅಧ್ಯಾಯ 27ನೇ ವಚನ ಹೀಗೆ ಹೇಳ್ತದೆ: ಅವಳು ತನ್ನ ಮನೆಯವರ ನಡವಳಿಕೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಮತ್ತು ಸೋಮಾರಿತನದ ರೊಟ್ಟಿಯನ್ನು ತಿನ್ನುವುದಿಲ್ಲ. ಜ್ಞಾನೋಕ್ತಿ 31ನೇ ಅಧ್ಯಾಯ 10ನೇ ವಚನದಿಂದ ಆಲ್ಮೋಸ್ಟ್ 30ನೇ ವಚನದವರೆಗೂ ನಾವಲ್ಲಿ ನೋಡ್ತೀವಿ. ಅಲ್ಲಿ ಒಂದು ಸ್ತ್ರೀ, ಗುಣವತಿಯಾದ ಸ್ತ್ರೀಯ ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟದೆ. ಆಕೆ ಸೋಮಾರಿಯ ರೊಟ್ಟಿಯನ್ನು ತಿನ್ನತಕ್ಕವಳೆಲ್ಲ, ಬದಲಾಗಿ ಆಕೆ ದುಡಿತಾಳೆ. ಇವತ್ತು ಅನೇಕ ಗೃಹಿಣಿಯರು ನೀವಿದ್ದೀರಿ. ಗೃಹಿಣಿಯರಿಗೆ ಒಂದು ಒಳ್ಳೆ ಮಾದರಿ ನಾವು ನೋಡೋದಾದರೆ ಬೈಬಲಲ್ಲಿರ್ತಕ್ಕಂಥ ಸಾರಳ ಕುರಿತಾಗಿ ಅಲ್ಲಿ ಜ್ಞಾನೋಕ್ತಿ 31ನೇ ಅಧ್ಯಾಯದಲ್ಲಿ ಲೆಮುವೇಲ್ ಎಂಬಂಥ ರಾಜನಿಗೆ ತನ್ನ ತಾಯಿ ಹೇಳ್ತಾಳೆ. ಈ ಕಥೆಯನ್ನು ಆಕೆ ಹೇಳ್ತಿದ್ದಾಳೆ, ಈ ಸಂಗತಿಗಳನ್ನ ಹೇಳ್ತಿದ್ದಾಳೆ. ಸೊ ಅಂಥ ಸ್ತ್ರೀಯರಾಗಿ ಮಾರ್ಪಡಬೇಕಾಗಿದೆ. ಯೌವನಸ್ಥರು ಮಾರ್ಪಡಬೇಕಾಗಿದೆ, ತಂದೆಗಳು ಮಾರ್ಪಡಬೇಕಾಗಿದೆ, ಪ್ರಾಯಸ್ಥರು ಮಾರ್ಪಡಬೇಕಾಗಿದೆ, ಪುಟ್ಟ ಮಕ್ಕಳು ನಾವು ಮಾರ್ಪಡಬೇಕಾಗಿದೆ. ಪ್ರಿಯರೇ, ರೋಮಾಪುರ 12:11 ಜಾಗ್ರತೆ ಬೇಕಾದದಲ್ಲಿ ಆಲಸ್ಯಗಾರರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಸೊ ನಾವು ಯಾವಾಗಲೂ ಆಲಸ್ಯಗಾರರಾಗಿರದೆ ನಾವು ಆಸಕ್ತರಾಗಿ ಕೆಲಸ ಮಾಡಬೇಕಂತ ಹೇಳಿ ಬೈಬಲ್ ಹೇಳ್ತದೆ. ಅನೇಕ ವಿಷಯಗಳುಂಟು. ಈ ಲೇಜಿನೆಸ್ನಿಂದ, ಈ ಒಂದು ಆಲಸ್ಯತನದಿಂದ ನಾವು ಆತ್ಮಿಕವಾಗಿ ಬೆಳೆಯೋದಿಲ್ಲ, ಬದಲಾಗಿ ನಾವು ಆತ್ಮಿಕವಾಗಿ ಸೋಲ್ತಾ ಹೋಗ್ತೀವಿ, ಶತ್ರುವಿಗೆ ಸ್ಥಳ ಕೊಟ್ಟು ಬಿಡ್ತೀವಿ.
ನಾವು ಆಲಸ್ಯಗಾರರಾಗಿರುವುದು ಬೇಡ ಪ್ರಿಯರೇ. ನಾವು ತಲುಪಬೇಕಾದ ಸ್ಥಳವನ್ನು ಇನ್ನೂ ತಲುಪಲಿಲ್ಲ. ನಾವು ಕಲಿಯಬೇಕಾದ ರೀತಿಯಲ್ಲಿ ಇನ್ನೂ ಕಲೀಲಿಲ್ಲ. ನಾವಿನ್ನೂ ಸಂಪಾದಿಸುವಷ್ಟು ಆತ್ಮಗಳ ಸಂಪಾದಿಸಲಿಲ್ಲ. ನಾವು ಮಾಡಿ ಮುಗಿಸಬೇಕಾದ ಕಾರ್ಯ ಬಹಳವಾಗಿದೆ. ನಮಗೆ ಸಮಯ ಸಾಲದು. ನಿಜವಾಗಿ ನಮ್ಮ ಟೈಮ್ ಪೀರಿಯಡ್ ನಮಗೆ ಗೊತ್ತಾಗೋದಾದರೆ, ನಾವಿನ್ನು ಎಷ್ಟು ವರ್ಷ ಇರ್ತೀವಿ ಈ ಲೋಕದಲ್ಲಿ ಅಂತ ನಮಗೆ ಗೊತ್ತಾದರೆ, ನಾವು ಯಾರೂ ಸುಮ್ಮನೆ ಕೂರುವವರಲ್ಲ. ಯೇಸು ಸ್ವಾಮಿಯಂತೆ ಹಗಲು ಇರುಳು ದುಡಿಯೋರಾಗಿ ನಾವು ಮಾರ್ಪಡ್ತೀವಿ. ದೇವರು ನಮಗೆ ಜ್ಞಾನವನ್ನು ಕೊಡಲಿ. ನಮ್ಮ ದಿನವನ್ನು ಎಣಿಸುವ ಜ್ಞಾನವನ್ನು ದೇವರು ಕೊಡಲಿ. ಹೇಗೆ ಮೋಶೆಗೆ ದೇವರು ತನ್ನ ದಿನವನ್ನು ಎಣಿಸುವ ಜ್ಞಾನವನ್ನು ಕೊಟ್ಟು, ಹಾಗೆ ಆ ಜ್ಞಾನವನ್ನು ನಮಗೆ ಕೊಡಲಿ. ನಾವು ಪ್ರಾರ್ಥಿಸೋಣ. ಈಗಲೂ ಕೂಡ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನಗೆ ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಕರ್ತನೆ, ಆತ್ಮೀಕ ಬೆಳವಣಿಗೆಗೆ ದೊಡ್ಡ ತಡೆಯ ಸೋಮಾರಿತನವೇ ಎಂಬುದನ್ನು ಹೇಳ್ಕೊಟ್ಟಿದ್ದಿ. ಎಲ್ಲ ರೀತಿಯಾದ ಕರ್ತನೆ ಯಾವುದಪ್ಪ ಸೋಮಾರಿತನದಿಂದ ಅನೇಕ ರೀತಿಯಾದ ಬಡತನಗಳನ್ನ ನಾವು ಅನುಭವಿಸುವರಾಗಿದ್ದೀವಪ್ಪ. ಕರ್ತನೆ, ಹಣಕಾಸಿನಲ್ಲಿ ಕೊರತೆ, ಕರ್ತನೆ ಹಣಕಾಸಿನಲ್ಲಿ ಬಡತನ, ಆಹಾರದ ವಿಷಯದಲ್ಲಿ ಬಡತನ, ಕರ್ತನೆ ನಮಗೆ ಸಿಗಬೇಕಾದಂಥ ಆತ್ಮಿಕ ಪ್ರಕಟಣೆಗಳಲ್ಲಿ ಬಡತನವನ್ನು ಅನುಭವಿಸ್ತಾ ಇದ್ದೇವೆ. ಕರ್ತನೆ, ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಕಾರಣ ನಮ್ಮಲ್ಲಿರ್ತಕ್ಕಂಥ ಸೋಮಾರಿತನ, ನಮ್ಮಲ್ಲಿರ್ತಕ್ಕಂಥ ಆಲಸ್ಯತನ. ಕರ್ತನೆ, ಈ ಆಲಸ್ಯತನವನ್ನು ನಮ್ಮಿಂದ ತೆಗೆದುಹಾಕ್ಬಿಡು. ಕರ್ತನೆ, ನಮ್ಮಿಂದ ಈ ಆಲಸ್ಯವನ್ನು ತೆಗೆದುಹಾಕ್ಬಿಡು. ಕರ್ತನೆ, ಒಬ್ಬ ಸೇವಕರು ಈ ರೀತಿಯಲ್ಲಿ ಪ್ರಾರ್ಥಿಸ್ತಾರಲ್ಲ, ಅಪ್ಪ ಹೌದು ಸ್ವಾಮಿ, ಒಂದೇ ಒಂದು 10 ನಿಮಿಷ ಅವರು ಎದ್ದೇಳುವುದು ತಡವಾದುದರಿಂದ ತಮ್ಮ ಮೇಲೆ ಕೈಗಳನ್ನ ಇಟ್ಟುಕೊಂಡು ಸ್ಪಿರಿಟ್ ಆಫ್ ಲೇಜಿನೆಸ್ ಹೊರಗೋಗು ಎಂಬುದಾಗಿ ಅವರು ಹೇಳಿದ್ರಲ್ಲ, ಲೀವ್ ಔಟ್ ಎಂಬುದಾಗಿ ಅವರು ಹೇಳಿದ್ರು, ಹೊರಗೋಗು ಎಂಬುದಾಗಿ ಹೇಳಿದ್ರು. ಹಾಗೆಯೇ ನಮ್ಮೊಬ್ಬೊಬ್ಬರ ಒಳಗಿಂದ ಆ ಸೋಮಾರಿತನದ ಆತ್ಮ, ಲೇಜಿನೆಸ್ನ ಆತ್ಮ ನಮ್ಮನ್ನು ಬಿಟ್ಟು ಹೊರಗಾಕಲ್ಪಡಲಿ. ಆಲಸ್ಯತನದ ಆತ್ಮ ನಮ್ಮೊಬ್ಬೊಬ್ಬರನ್ನು ಬಿಟ್ಟು ಹೊರಗೋಗಲಿ. ನಾವು ನಿಮಗಾಗಿ ಪರಿಶ್ರಮ ಪಡುವವರಾಗಿ, ನಿಮಗಾಗಿ ಪಟ್ಟದ್ದಲ್ಲಪ್ಪ, ಇನ್ನೂ ವೈರಾಗ್ಯವಾಗಿ ನಾವು ಜೀವಿಸುವವರಾಗುವಂತೆ, ಆತ್ಮಿಕವಾಗಿ ಬೆಳೆಯುವಂತೆ ಕರ್ತನೆ, ನಿಮಗಾಗಿ ವೈರಾಗ್ಯವಾಗಿ ಜೀವಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವಂತೆ, ನಿನ್ನ ನಾಮವನ್ನು ಎಲ್ಲೆಲ್ಲಿಯೂ ಹರಡುವಂತೆ ಕರ್ತನೆ ನಮಗೆ ಸಹಾಯ ಮಾಡು ಸ್ವಾಮಿ. ಹಾಗೆ ನೀವು ಮಾಡುವಂಥ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ, ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.